ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ದಾವಣಗೆರೆ ಇಂದು ನವೋದಯ ಪರೀಕ್ಷೆ 2027ರ ಹೊಸ ಪಠ್ಯಕ್ರಮ ಅನುಸಾರವಾಗಿ EVS ಅಂದರೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಪರಿಸರ ಅಧ್ಯಯನದಲ್ಲಿ ಹೊಸ ಪಠ್ಯಕ್ರಮ ಅನುಸಾರವಾಗಿ ಅಧ್ಯಾಯ 1 ಅದೇ ಸಾರಿಗೆಯ ಬಗ್ಗೆ ತಿಳಿಯೋಣ. ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ನಾನು ನಿಮ್ಮ ಅಜಿತ್ ಸಮೀರ್ ದೇಸಾಯಿ, ಸೈನಿಕ್ ಶಾಲೆ ಬಿಜಾಪುರದ ಹಳೆಯ ವಿದ್ಯಾರ್ಥಿ. ಈಗ ಮುಂದೆ ನೋಡೋಣ. ಈಗ ಮೊದಲು ಪೀಠಿಕೆಯನ್ನು ನೋಡೋಣ. ಅಂದರೆ ಸಾರಿಗೆ ಎಂದರೇನು? ವ್ಯಾಖ್ಯಾನ ನೋಡಿದರೆ ಸಾರಿಗೆ ಎಂದರೆ ಜನರು, ಪ್ರಾಣಿಗಳು ಮತ್ತು ವಸ್ತುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸುವುದೇ ಅಥವಾ ಚಲಿಸುವುದೇ ಸಾರಿಗೆಯಾಗಿದೆ. ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ. ಈಗ ಮುಂದೆ ನಮಗೆ ಸಾರಿಗೆ ಏಕೆ ಬೇಕು, ಇದರ ಪ್ರಾಮುಖ್ಯತೆ ಏನು ಅದನ್ನು ನೋಡಿದರೆ ನಗರಗಳು ಮತ್ತು ನಗರ ಹಳ್ಳಿಗಳನ್ನು ಸಂಪರ್ಕಿಸುವ ಮಾರ್ಗವೇ ಅದೇ ಸಾರಿಗೆ. ಎರಡನೆಯದಾಗಿ ವ್ಯಾಪಾರ ಮತ್ತು ಉದ್ಯಮಕ್ಕೆ ಸಹಾಯ ಮಾಡುವುದೇ ಸಾರಿಗೆ. ಮೂರನೆಯದಾಗಿ ಶಿಕ್ಷಣ ಮತ್ತು ಕೆಲಸಕ್ಕಾಗಿ ಪ್ರಯಾಣಿಸಲು ಅನುವು ಮಾಡಿಕೊಡುತ್ತದೆ. ಅಂದರೆ ನಿಮ್ಮ ಊರಿನಲ್ಲಿ ಶಿಕ್ಷಣಕ್ಕೆ ಒಳ್ಳೆಯ ಶಾಲೆ ಇಲ್ಲವೆಂದರೆ ನೀವು ಹತ್ತಿರವಿರುವ ಹಳ್ಳಿ ಅಥವಾ ಊರುಗಳಿಗೆ ಪ್ರಯಾಣಿಸಲು ಬೇಕಾಗುವ ಸಾಧನವೇ ಅದೇ ಸಾರಿಗೆ ಆಗಿರುತ್ತದೆ. ಮುಂದೆ ಸಮಯ ಮತ್ತು ಶ್ರಮವನ್ನು ಉಳಿಸುತ್ತದೆ. ಮೊದಲು ನಾವು ನಡೆದುಕೊಂಡು ಹೋಗಲು ದಿನಗಳೇ ಬೇಕಾಗುತ್ತಿದ್ದವು. ಈಗ ಅದರ ಬದಲು ಚಕ್ರ ಅಂದರೆ ಇದು ಮಾನವನ ನಿರ್ಮಿತ ಒಂದು ಅತ್ಯಾಧುನಿಕ ಒಂದು ತಂತ್ರಜ್ಞಾನ. ಇದರ ಮೂಲಕ ನಾವು ಕೇವಲ ಸ್ವಲ್ಪ ಸಮಯದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬಹುದು. ಈಗ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯ ಪಾಲಕರೇ, ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ದಾವಣಗೆರೆ ಆಗಿದ್ದು, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋನು ನಿಮ್ಮ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ನಾವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಾಗೂ ವಸತಿ ಶಾಲೆಗಳ ಮಾಹಿತಿಗಾಗಿ ವಾಟ್ಸ್ಆಪ್ ಗ್ರೂಪ್ ಅನ್ನು ತಂದಿರುತ್ತೇವೆ. ಈ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಅನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ, ಜಾಯಿನ್ ಆಗಿರಿ. ಈಗ ಟ್ಯಾಬ್ಯುಲರ್ ಕಾಲಂ ಮುಖಾಂತರ ತಿಳಿಯೋಣ. ಅದೇ ಸಾರಿಗೆಯ ಪ್ರಮುಖ ವಿಧಾನಗಳು. ಇದರಲ್ಲಿ ಒಂದನೆಯ ವಿಧಾನ ವಿವರಣೆ ಮತ್ತು ಉದಾಹರಣೆಗಳ ಮೂಲಕ ತಿಳಿಯೋಣ. ಈಗ ಒಂದನೆಯದಾಗಿ ಭೂ ಸಾರಿಗೆಯ ಬಗ್ಗೆ ನೋಡೋಣ. ಭೂ ಸಾರಿಗೆ ಎಂದರೆ ಇಲ್ಲಿ ಅತ್ಯಂತ ಸಾಮಾನ್ಯ ವಿಧಾನವಾಗಿದ್ದು, ರಸ್ತೆಗಳು ಮತ್ತು ಹಳಿಗಳೆಂದರೆ ಇಲ್ಲಿ ರೈಲುಗಳು ಮೇಲೆ ಚಲಿಸುತ್ತದೆ. ಅಂದರೆ ಹಳಿಗಳ ಮೇಲೆ ರೈಲುಗಳು ಚಲಿಸುತ್ತದೆ. ಉದಾಹರಣೆಗಳನ್ನು ನೋಡಿದರೆ ಇಲ್ಲಿ ಕಾರುಗಳು, ಬಸ್ಸುಗಳು, ಸೈಕಲ್ಗಳು, ರೈಲುಗಳು ಮತ್ತು ಮೆಟ್ರೋಗಳಾಗಿರುತ್ತವೆ. ಈಗ ಎರಡನೆಯದಾಗಿ ಜಲ ಸಾರಿಗೆ. ಜಲ ಅಂದರೆ ಇದು ನದಿಗಳು ಅಥವಾ ಸಮುದ್ರದಲ್ಲಿ ಚಲಿಸುವ ವಾಹನಗಳಾಗಿರುತ್ತವೆ ಮತ್ತು ಮಾರ್ಗವಾಗಿರುತ್ತದೆ. ನದಿಗಳು ಮತ್ತು ಸಮುದ್ರಗಳ ಮೂಲಕ ಭಾರೀ ಸರಕು ಸಾಗಾಣಿಕೆ ಅತ್ಯಂತ ಹಳೆಯ ಹಾಗೂ ಅಗ್ಗದ ವಿಧಾನ. ಅಗ್ಗದ ಅಂದರೆ ನಾವು ಅತಿ ಕನಿಷ್ಠ ಬೆಲೆಯಲ್ಲಿ ಈ ಸಾಧನವನ್ನು ಉಪಯೋಗಿಸಬಹುದು. ಈಗ ಉದಾಹರಣೆಗಳನ್ನು ನೋಡಿದರೆ ಹಡಗುಗಳು, ದೋಣಿಗಳು, ಫೇರಿಗಳು ಮತ್ತು ಕೇರಳದಲ್ಲಿ ವಿಶೇಷವಾಗಿ ವಲ್ಲಂ ಎಂದು ಉಪಯೋಗಿಸುತ್ತಾರೆ, ಏಕೆಂದರೆ ಕೇರಳದಲ್ಲಿ ಹಲವಾರು ನದಿಗಳಿವೆ. ಈಗ ಮುಂದೆ ನೋಡೋಣ. ವಾಯು ಸಾರಿಗೆ ಅತ್ಯಂತ ವೇಗವಾದ ಮತ್ತು ಅತ್ಯಂತ ದುಬಾರಿ ಸಾರಿಗೆಯ ವಿಧಾನ. ಆದರೆ ಇದು ಅತಿ ಕಡಿಮೆ ಸಮಯದಲ್ಲಿ ನಮಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರೆದೊಯ್ಯುವ ಒಂದು ಸಾಧನವಾಗಿದೆ. ಇಲ್ಲಿ ವಿಮಾನಗಳು, ಹೆಲಿಕಾಪ್ಟರ್ಗಳು ಮತ್ತು ಹಾಟ್ ಏರ್ ಬಲೂನ್ಗಳು ಇಲ್ಲಿ ಉದಾಹರಣೆಗಳಾಗಿವೆ. ಈಗ ಮುಂದೆ ನೋಡೋಣ. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ದಾವಣಗೆರೆ ಆಗಿದ್ದು, ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಈ ತರ ನಾವು ಎಲ್ಲಾ ಚಾಪ್ಟರ್ ಗಳನ್ನು ನಮ್ಮದೇ ಆದ ಆಪಿನಲ್ಲಿ ತೆಗೆದುಕೊಳ್ಳುತ್ತೇವೆ. ಅದಕ್ಕಾಗಿ ಇಲ್ಲಿ ಕೆಳಕಂಡ ಮೊಬೈಲ್ ಸಂಖ್ಯೆ 8884811496 ಗೆ ಸಂಪರ್ಕಿಸಿ. ಈಗ ಸಾರಿಗೆಯ ವಿಧಗಳು ಇನ್ನೊಂದು ಟ್ಯಾಬ್ಯುಲರ್ ಕಾಲಂ ಮುಖಾಂತರ ತಿಳಿಯೋಣ. ಸಾರಿಗೆಯ ವಿಧಾನ ಮತ್ತು ವಿವರಣೆ ಅಥವಾ ವ್ಯಾಪ್ತಿ. ಇಲ್ಲಿ ನೋಡಿದರೆ ಒಂದನೆಯದಾಗಿ ಭೂ ಸಾರಿಗೆ. ಭೂ ಸಾರಿಗೆಯಲ್ಲಿ ರಸ್ತೆಗಳು, ರೈಲ್ವೆಗಳು ಮತ್ತು ಪೈಪ್ಲೈನ್ ಗಳನ್ನು ಉಪಯೋಗಿಸಲಾಗುವುದು. ಪೈಪ್ಲೈನ್ಗಳು ಏಕೆಂದರೆ CNG ಇತರೆ
ಇತರಗಳನ್ನು ನಾವು ಪೈಪ್ಲೈನ್ ಮುಖಾಂತರ ಉಪಯೋಗಿಸುತ್ತೇವೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಲು. ಎರಡನೆಯದ್ದಾಗಿ ಅದೇ ಜಲ ಸಾರಿಗೆ. ಜಲ ಸಾರಿಗೆಯಲ್ಲಿ ಎರಡು ಅಂದರೆ ಒಳನಾಡು ಮತ್ತು ಸಾಗರ ಜಲಮಾರ್ಗಗಳಾಗಿ ವಿಂಗಡಿಸಲಾಗಿದೆ. ಈಗ ಮೂರನೆಯದ್ದಾಗಿ ಅದೇ ವಾಯು ಸಾರಿಗೆ. ವಾಯು ಸಾರಿಗೆಯಲ್ಲಿ ಪ್ರಯಾಣದ ಅತ್ಯಂತ ವೇಗವಾದ ಸಾಧನ ಮತ್ತು ಅತ್ಯಂತ ಕನಿಷ್ಠ ಸಮಯದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರೆದೊಯ್ಯುವ ಮಾರ್ಗ. ಈಗ ನಾವು ನೆಲ ಸಾರಿಗೆಯ ರಸ್ತೆಗಳ ಬಗ್ಗೆ ನೋಡೋಣ. ರಸ್ತೆಗಳು ಕನಿಷ್ಠ ಮತ್ತು ಸುದೀರ್ಘ ಅಂತರದ ಪ್ರಯಾಣಕ್ಕಾಗಿ ಅತ್ಯಂತ ಸಾಮಾನ್ಯವಾಗಿ ಬಳಸಲಾಗುವ ಸಾರಿಗೆಯ ಮಾರ್ಗಗಳಾಗಿವೆ. ಎರಡನೆಯದ್ದಾಗಿ ಇಲ್ಲಿ ಇವುಗಳನ್ನು ಮೈದಾನ ಪ್ರದೇಶಗಳು, ಮರುಭೂಮಿಗಳು ಮತ್ತು ಅರಣ್ಯಗಳು ಮತ್ತು ಪರ್ವತ ಶ್ರೇಣಿಗಳಾದ್ಯಂತ ನಿರ್ಮಿಸಲಾಗಿದೆ. ವಿಶೇಷವೇನೆಂದರೆ ಪರ್ವತ ಶ್ರೇಣಿಗಳೆಂದರೆ ಇಲ್ಲಿ ಪರ್ವತ ಶ್ರೇಣಿಗಳನ್ನು ಕೊರೆದು ಅಲ್ಲಿ ಭೂ ಸುರಂಗಗಳನ್ನು ಮಾಡಿ ಅಲ್ಲಿ ರಸ್ತೆಗಳನ್ನು ನಿರ್ಮಿಸಲಾಗುತ್ತದೆ. ಈಗ ಇನ್ನೊಂದು ವಿಶೇಷತೆ ಇದೆ, ಏನೆಂದರೆ ವಿಶೇಷ ಮಾಹಿತಿ. ಭಾರತವು ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ. ಅಂದರೆ ಇದು ಸುಮಾರು 56 ಲಕ್ಷ ಕಿಲೋಮೀಟರ್ ರಸ್ತೆ ಜಾಲವನ್ನು ಹೊಂದಿದೆ. ಇಲ್ಲಿ ನೋಡಬಹುದು ನೀವು ವಿದ್ಯಾರ್ಥಿಗಳೇ, ಇಲ್ಲಿ 4 ಲೇನಿನ ಅಂದರೆ ಟ್ರ್ಯಾಕ್ ಗಳನ್ನು ನೀಡಲಾಗಿದೆ. ಅಲ್ಲಿ ಲಾರಿಗಳು ಮತ್ತು ಕಾರುಗಳು ಚಲಿಸಲಾಗುತ್ತಿವೆ. ಇಲ್ಲಿ ನೋಡಬಹುದು ಗುಡ್ಡ ಬೆಟ್ಟಗಳಲ್ಲಿ ನಾವು ದಾರಿಗಳನ್ನು ನಿರ್ಮಿಸಿ ಅಂದರೆ ರಸ್ತೆಗಳನ್ನು ನಿರ್ಮಿಸಿ ಅಲ್ಲಿ ವಾಹನಗಳನ್ನು ಸಂಚರಿಸಬಹುದು. ಈಗ ಮುಂದೆ ನೋಡೋಣ ರಸ್ತೆಯ ವಿಧಗಳು. ಇಲ್ಲಿ ಈ ಟ್ಯಾಬ್ಯುಲರ್ ಕಾಲಮ್ ನಲ್ಲಿ ನೋಡಬಹುದು ವರ್ಗೀಕರಣ ಮತ್ತು ವಿವರಗಳು. ಒಂದನೆಯದಾಗಿ ರಾಷ್ಟ್ರೀಯ ಹೆದ್ದಾರಿಗಳು. ಇದು ಕೇಂದ್ರ ಸರ್ಕಾರದಿಂದ ನಿರ್ಮಾಣ ಮತ್ತು ನಿರ್ವಹಣೆ ಅಂದರೆ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅನ್ನು 1995ರಲ್ಲಿ ಸ್ಥಾಪಿಸಲಾಯಿತು. ಎರಡನೆಯದಾಗಿ ಇಲ್ಲಿ ರಾಜ್ಯ ಹೆದ್ದಾರಿಗಳು. ರಾಜ್ಯ ಸರ್ಕಾರದಿಂದ ನಿರ್ಮಾಣ ಮತ್ತು ಜಿಲ್ಲಾ ಕೇಂದ್ರಗಳನ್ನು ರಾಜ್ಯದ ರಾಜಧಾನಿಗೆ ಸಂಪರ್ಕಿಸುತ್ತವೆ. ಅಂದರೆ ಜಿಲ್ಲಾ ಕೇಂದ್ರಗಳು ಮತ್ತು ರಾಜ್ಯದ ರಾಜಧಾನಿಗೆ ಸಂಪರ್ಕಿಸುವ ಮಾರ್ಗ. ಜಿಲ್ಲಾ ರಸ್ತೆಗಳು ಜಿಲ್ಲಾ ಕೇಂದ್ರಗಳನ್ನು ಇತರ ಪ್ರಮುಖ ರಸ್ತೆಗಳಿಗೆ ಸಂಪರ್ಕಿಸುವ ಮಾರ್ಗಗಳಾಗಿವೆ. ನಾಲ್ಕನೆಯದ್ದಾಗಿ ಅದೇ ಗ್ರಾಮೀಣ ರಸ್ತೆಗಳು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುತ್ತವೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಪ್ರಮುಖವಾದ ಈ ಮಾರ್ಗಗಳಾಗಿವೆ. ಇಲ್ಲಿ ನಾವು ನೋಡಬಹುದು ಒಂದನೆಯದ್ದಾಗಿ ಇದು ರಾಷ್ಟ್ರೀಯ ಹೆದ್ದಾರಿಗಳು NHAI ಮುಖಾಂತರ ನಡೆಸಲಾದ ಅದು ಟೋಲ್ ನಾಕಗಳು. ಎರಡನೆಯದ್ದಾಗಿ ಇಲ್ಲಿ ನೋಡಬಹುದು ಇದೆ ರಾಜ್ಯ ಹೆದ್ದಾರಿಗಳು. ಮೂರನೆಯದ್ದಾಗಿ ಅದೇ ಜಿಲ್ಲಾ ರಸ್ತೆಗಳು. ನಾಲ್ಕನೆಯದ್ದಾಗಿ ಗ್ರಾಮೀಣ ರಸ್ತೆಗಳನ್ನು ನಾವು ಇಲ್ಲಿ ನೋಡಬಹುದು. ಮುಂದೆ ಭೂ ಸಾರಿಗೆಯಲ್ಲಿ ರೈಲ್ವೆಗಳು. ಭಾರತೀಯ ರೈಲ್ವೆಯು 1853ರಲ್ಲಿ ಪ್ರಾರಂಭವಾಯಿತು. ಮೊದಲ ರೈಲು ಮಾರ್ಗವು ಮುಂಬೈಯಿಂದ ಥಾನೆವರೆಗೆ ಸಂಚರಿಸಲಾಯಿತು. ಈಗ ಕೋಲ್ಕತ್ತಾ ಮೆಟ್ರೋ ರೈಲ್ವೆ ಸೇರಿದಂತೆ ಭಾರತದಲ್ಲಿ 18 ರೈಲ್ವೆ ವಲಯಗಳಿವೆ ಅಂದರೆ ರೈಲ್ವೆ ಝೋನ್ಸ್ ಗಳಿವೆ. ಮುಂದೆ ಉತ್ತರ ರೈಲ್ವೆಯು ಅತ್ಯಂತ ದೊಡ್ಡ ವಲಯವಾಗಿದೆ. ದೊಡ್ಡ ವಲಯ ಅದೇ ಉತ್ತರ ವಲಯ. ಮುಂದೆ ಈಶಾನ್ಯ ರೈಲ್ವೆಯು ಅತ್ಯಂತ ಸಣ್ಣ ವಲಯವಾಗಿದೆ. ವಿದ್ಯಾರ್ಥಿಗಳೇ, ವಿಶೇಷವಾಗಿ ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅದೇ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಹಯೋಗದಲ್ಲಿ ಕೇವಲ 3,000 ರೂಪಾಯಿಗಳಲ್ಲಿ 1 ವರ್ಷದ ಆನ್ಲೈನ್ ಕ್ಲಾಸಸ್, ಅದು ನವೋದಯ ಮತ್ತು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಇದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಲೈವ್ ಇಂಟರಾಕ್ಟಿವ್ ಕ್ಲಾಸಸ್ ಗಳಾಗಿದ್ದು ಈ ಕ್ಲಾಸಸ್ ಗಳನ್ನು ನಮ್ಮದೇ ಆದ ಆಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ಸಿನಲ್ಲಿ ತೆಗೆದುಕೊಳ್ಳಲಾಗುವುದು. ಈ ಲೈವ್ ಕ್ಲಾಸಸ್ಸಿನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಅವಕಾಶ. ಕೂಡಲೇ ಸಂಪರ್ಕಿಸಿ. ಮುಂದೆ ನೋಡೋಣ ಭಾರತದಲ್ಲಿ ರೈಲುಗಳ ವಿಧಗಳು ಮತ್ತು ಪ್ರಮುಖ ರೈಲುಗಳು. ಒಂದನೆಯದಾಗಿ ಸರಕು ರೈಲುಗಳು ಅಥವಾ ಗೂಡ್ಸ್ ರೈಲುಗಳು. ಇಲ್ಲಿ ಗೂಡ್ಸ್ ಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತದೆ, ಅದು ರೈಲುಗಳ ಮೂಲಕ.
ಪ್ರಯಾಣಿಕರ ರೈಲುಗಳು ಅಂದರೆ ಸ್ಥಳೀಯ ಪ್ರಯಾಣಿಕರು, ಎಕ್ಸ್ಪ್ರೆಸ್ ಮತ್ತು ಸೂಪರ್ ಫಾಸ್ಟ್ ಕಾಯ್ದಿರಿಸಿದ ಅಂದರೆ ಅನ್ರಿಸರ್ವ್ಡ್ ಮತ್ತು ಸ್ಲೀಪರ್ ಮತ್ತು ಎಸಿ ದರ್ಜೆಗಳ ಬೋಗಿಗಳನ್ನು ನಾವು ಇಲ್ಲಿ ರೈಲುಗಳಲ್ಲಿ ನೋಡಬಹುದು. ಈಗ ಭಾರತದ ಪ್ರಸಿದ್ಧ ರೈಲುಗಳನ್ನು ನೋಡೋಣ. ಅದೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಮತ್ತು ತೇಜಸ್ ಎಕ್ಸ್ಪ್ರೆಸ್. ಎರಡನೆಯದ್ದಾಗಿ ರಾಜಧಾನಿ ಎಕ್ಸ್ಪ್ರೆಸ್ ಮತ್ತು ದುರಂತೋ ಎಕ್ಸ್ಪ್ರೆಸ್. ಮೂರನೆಯದ್ದಾಗಿ ಅದು ಶತಾಬ್ದಿ ಎಕ್ಸ್ಪ್ರೆಸ್. ಇವೆಲ್ಲವೂ ಕ್ಷಿಪ್ರ ವೇಗದ ರೈಲುಗಳಾಗಿವೆ. ಇಲ್ಲಿ ನಾವು ಇಮೇಜ್ಗಳಲ್ಲಿ ನೋಡಬಹುದು ಹಲವಾರು ರೈಲುಗಳು ಈಗ ಎಲ್ಲ ಎಲೆಕ್ಟ್ರಿಫಿಕೇಶನ್ ಅಂದರೆ ವಿದ್ಯುತ್ ಮೂಲಕ ನಡೆಸಲಾಗಿದೆ. 100% 100% ವಿದ್ಯುತ್ ಅನ್ನು ಈಗ ಮಾಡಲಾಗಿದೆ. ಈ ತರ ನಾವು ರೈಲುಗಳನ್ನು ನಮ್ಮ ಭಾರತದಲ್ಲಿ ನೋಡಬಹುದು. ಈಗ ಮುಂದೆ ಅದೇ ಜಲ ಸಾರಿಗೆ ಅತ್ಯಂತ ಅಗ್ಗದ ಅಂದರೆ ಕಡಿಮೆ ವೆಚ್ಚದಲ್ಲಿ ಸಾರಿಗೆಯ ವಿಧಾನವಾಗಿದೆ. ಭಾರಿ ಮತ್ತು ಬೃಹತ್ ಸಾಮಗ್ರಿಗಳನ್ನು ಸಾಗಾಣಿಕೆ ಅತ್ಯಂತ ಸೂಕ್ತವಾದ ಇದು ಒಂದು ಮಾರ್ಗವಾಗಿದೆ. ಇಲ್ಲಿ ನೋಡಬಹುದು ಇಂಧನ ದಕ್ಷತೆ ಹೊಂದಿದ್ದು ಪರಿಸರ ಸ್ನೇಹಿಯಾಗಿದೆ. ಅಂದರೆ ವಾಯು ಮಾಲಿನ್ಯವನ್ನು ಈ ಜಲ ಸಾರಿಗೆಯ ಮೂಲಕ ಅತ್ಯಂತ ಕಡಿಮೆ ಇರುತ್ತದೆ. ಪ್ರಮುಖ ವಿಧಗಳನ್ನು ನೋಡಿದರೆ ಇಲ್ಲಿ 2 ಪ್ರಮುಖ ವಿಧಗಳಿವೆ. ಒಂದನೆಯದ್ದಾಗಿ ಒಳನಾಡು ಜಲಮಾರ್ಗಗಳು, ಎರಡನೆಯದ್ದಾಗಿ ಸಾಗರ ಜಲಮಾರ್ಗಗಳು. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಬಹುದು ಹಲವಾರು ವಿಧಗಳ ಅದೇ ಜಲವಾಹನಗಳು ಇಲ್ಲಿ ನೋಡಬಹುದು. ಮುಂದೆ ನೋಡೋಣ ಒಳನಾಡು ಜಲಮಾರ್ಗಗಳು. ಭಾರತವು 14,500 ಕಿಲೋಮೀಟರ್ನಷ್ಟು ಸಂಚಾರ ಯೋಗ್ಯ ಒಳನಾಡು ಜಲಮಾರ್ಗಗಳನ್ನು ಹೊಂದಿದೆ. ಇವುಗಳಲ್ಲಿ ಅಂದರೆ ಜಲಮಾರ್ಗಗಳು, ಅದರಲ್ಲಿಯೂ ಒಳನಾಡು ಜಲಮಾರ್ಗಗಳಲ್ಲಿ ನದಿಗಳು, ಕಾಲುವೆಗಳು, ಹಿನ್ನೀರು ಅಂದರೆ ಬ್ಯಾಕ್ ವಾಟರ್ಸ್ ಮತ್ತು ಕೊಳ್ಳಗಳು ಹಾಗೂ ಕಿರುದಾರಿಗಳು ಸೇರಿವೆ. ಮುಂದೆ ಇದು ದೇಶದ ಒಟ್ಟು ಸಾರಿಗೆ ವ್ಯವಸ್ಥೆಯ ಸುಮಾರು 1% ಮಾತ್ರ ಕೊಡುಗೆ ನೀಡುತ್ತದೆ. ಈಗ ಮುಂದೆ ಸಾಗರ ಜಲಮಾರ್ಗಗಳು. ಭಾರತವು 7,517 ಕಿಲೋಮೀಟರ್ ಸಮುದ್ರದ ತೀರವನ್ನು ಇದು ದ್ವೀಪಗಳು ಸೇರಿ ಹೊಂದಿದೆ. ಇಲ್ಲಿ 12 ಪ್ರಮುಖ ಬಂದರುಗಳು ಮತ್ತು 185 ಸಣ್ಣ ಬಂದರುಗಳನ್ನು ಬೆಂಬಲ ಹೊಂದಿರುವ ಇದು ನಮ್ಮ ಭಾರತದ ಒಂದು ಸಮುದ್ರ ತೀರವಾಗಿದೆ. ಭಾರತದ ವಿದೇಶಿ ವ್ಯಾಪಾರದ ಪ್ರಯಾಣದಲ್ಲಿ 95% ಮತ್ತು ಮೌಲ್ಯದಲ್ಲಿ 70% ನಿರ್ವಹಿಸಲಾಗುತ್ತದೆ. ಅಂದರೆ ನಮ್ಮ ದೇಶದಿಂದ ಮತ್ತೊಂದು ದೇಶಕ್ಕೆ ಅಂದರೆ ಭಾರತದಿಂದ ಅಮೆರಿಕ, ರಷ್ಯಾ ಅಥವಾ ಜಪಾನ್ ದೇಶಗಳಿಗೆ ಬೃಹತ್ ಸಾಮಗ್ರಿ ಅಥವಾ ಸರಕುಗಳನ್ನು ಸಾಗಿಸಲು ಸೂಕ್ತ ಮಾರ್ಗವೇ ಅದೇ ಸಾಗರ ಜಲಮಾರ್ಗಗಳಾಗಿವೆ. ಈಗ ಮುಂದೆ ನೋಡೋಣ ಅದೇ ವಾಯು ಸಾರಿಗೆ. ದೇಶದಲ್ಲಿನ ಅತ್ಯಂತ ವೇಗವಾದ ಸಾರಿಗೆಯ ವಿಧಾನವಾಗಿದ್ದು ಇತಿಹಾಸವನ್ನು ನೋಡಿದರೆ 1853ರಲ್ಲಿ ಪ್ರಾರಂಭವಾಯಿತು. ಮೊದಲ ಅಂಚೆ ವಿಮಾನ ಸೇವೆ ಅಂದರೆ ಏರ್ ಮೇಲ್ ಅಲಹಾಬಾದ್ ಮತ್ತು ಸೈನಿ ನಡುವೆ ಹಾರಾಟ ನಡೆಸಲಾಯಿತು. ಮುಂದೆ ಸುರಕ್ಷಿತ ವಾಯು ಸಂಚಾರ ಮತ್ತು ಸಂಪರ್ಕ ಸೇವೆಗಳನ್ನು ಖಾತ್ರಿಪಡಿಸುವ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದಿಂದ ಅಂದರೆ AAI ನಿರ್ವಹಿಸಲಾಗುತ್ತದೆ. ಇಲ್ಲಿ ನೋಡಬಹುದು ನಾವು ಹಲವಾರು ಅದೇ ವಾಯು ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು, ಜೆಟ್ಗಳನ್ನು ನೋಡಬಹುದು. ಇದು ವಾಯು ಸಾರಿಗೆಯಾಗಿದೆ. ಈಗ ಅದೇ ವಿಶೇಷ ಮತ್ತು ಪ್ರಾದೇಶಿಕ ಸಾರಿಗೆಯಲ್ಲಿ ಭಾಗ 1 ಒಂಟೆ ಗಾಡಿಗಳು. ಅಂದರೆ ಒಂಟೆಯನ್ನು ನಾವು ಮರುಭೂಮಿಯ ಹಡಗು ಎಂದೇ ಕರೆಯುತ್ತೇವೆ. ಏಕೆಂದರೆ ಮರುಭೂಮಿಯಲ್ಲಿ ಸುಲಭವಾಗಿ ಸಾಗಲು ಇದು ಅನುವು ಮಾಡಿಕೊಡುತ್ತದೆ. ರಾಜಸ್ಥಾನದಂತಹ ಮರುಭೂಮಿ ಪ್ರದೇಶಗಳಲ್ಲಿ ಬಳಸಲಾಗುವ ಒಂದು ಈ ಒಂಟೆಗಳಾಗಿವೆ. ಮತ್ತು ಎರಡನೆಯದಾಗಿ ಎತ್ತಿನ ಬಂಡಿಗಳು ಮತ್ತು ಜುಗಾಡ್. ಇದು ಸ್ಥಳೀಯ ಸಾರಿಗೆಗಾಗಿ ಭಾರತದ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಹಳ್ಳಿಗಳಲ್ಲಿ ನಾವು ಸಾಮಾನ್ಯವಾಗಿ ಎತ್ತಿನ ಬಂಡಿಗಳನ್ನು ನೋಡಬಹುದು. ಈಗ ವಿಶೇಷ ಮತ್ತು ಪ್ರಾದೇಶಿಕ ಸಾರಿಗೆಯಲ್ಲಿ ಭಾಗ 2 ಟ್ರಾಲಿಗಳು ಮತ್ತು ರೋಪ್ವೇಗಳು ಅಂದರೆ ಕೈಗಾಡಿಗಳು ಮತ್ತು ಹಗ್ಗದ ಮಾರ್ಗಗಳು. ಲಡಾಖ್ ಮತ್ತು ಹಿಮಾಚಲ ಪ್ರದೇಶದಂತಹ ಪರ್ವತ ಪ್ರದೇಶಗಳಲ್ಲಿ ಪರ್ವತದಲ್ಲಿ ಒಂದು ಶಿಖರದಿಂದ ಇನ್ನೊಂದು ಶಿಖರಕ್ಕೆ ನಾವು ಸಂಚರಿಸಬೇಕಾದಾಗ ಅಲ್ಲಿ ನಾವು
ಟ್ರಾಲಿಗಳು ಮತ್ತು ರೋಪ್ವೇಗಳನ್ನು ನೋಡಬಹುದು. ಮತ್ತು ನಾಲ್ಕನೆಯದಾಗಿ ಇಲ್ಲಿ ಬಿದರಿನ ಸೇತುವೆಗಳು ಮತ್ತು ಸಂಗಮ್. ಅಸ್ಸಾಂನಂತಹ ಅಧಿಕ ಮಳೆಯಾಗುವ ಪ್ರದೇಶಗಳಲ್ಲಿ ಬಳಸಲಾಗುತ್ತದೆ. ಏಕೆಂದರೆ ಕಾಂಕ್ರೀಟ್ ಬಳಸಿದರೆ ಅಲ್ಲಿ ಅದು ಹಾಳಾಗುವ ಸಾಧ್ಯತೆ ಇರುವುದರಿಂದ ಅಲ್ಲಿ ಬಿದುರಿನ ಸೇತುವೆಗಳನ್ನು ನಿರ್ಮಿಸಲಾಗುತ್ತದೆ. ವಿದ್ಯಾರ್ಥಿಗಳೇ, ನಾನು ತಿಳಿಸಿದ ಹಾಗೆ ಕೇವಲ 3,000 ರೂಪಾಯಿಗಳಲ್ಲಿ 1 ವರ್ಷದ ಲೈವ್ ಇಂಟರಾಕ್ಟಿವ್ ಆನ್ಲೈನ್ ಕ್ಲಾಸಸ್ ಇದು ಕೇವಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ. 1 ವರ್ಷದ ದೀರ್ಘಾವಧಿ ಕಾಲದ ಲೈವ್ ಇಂಟರಾಕ್ಟಿವ್ ಕ್ಲಾಸಸ್ ಕೇವಲ 3,000 ರೂಪಾಯಿಗಳಲ್ಲಿ. ಇದನ್ನು ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್, ಈ ಆಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ. ಇದರಲ್ಲಿ ಎಲ್ಲಾ ಪರಿಸರ ಅಧ್ಯಯನ ಮತ್ತು ಇತರೆ ವಿಷಯಗಳ ಅಂದರೆ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಪೂರ್ಣ ತರಬೇತಿಯನ್ನು ನಮ್ಮದೇ ಆದ ಆಪಿನಲ್ಲಿ ತೆಗೆದುಕೊಳ್ಳಲಾಗುವುದು. ಈ ಕೋರ್ಸಿನ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಈ ಕೋರ್ಸಿಗೆ ಇಂದೇ ಸೇರಲು ಸಂಪರ್ಕಿಸಿ 8884811496ಗೆ. ಇದು ಸುವರ್ಣ ಅವಕಾಶವಾಗಿದೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಮುಂದೆ ನೋಡೋಣ. ವಾಹನಗಳಲ್ಲಿ ಬಳಸುವ ಇಂಧನಗಳು. ಪೆಟ್ರೋಲಿಯಂ ಇಂಧನಗಳು ನವೀಕರಿಸಲಾದ ಅಂದರೆ ಪೆಟ್ರೋಲ್, ಡೀಸೆಲ್ ಮತ್ತು ಸೀಮೆ ಎಣ್ಣೆಗಳನ್ನು ನಾವು ಈಗ ವಾಹನಗಳಲ್ಲಿ ಚಲಿಸಲು ಬಳಸುತ್ತೇವೆ. ಲಕ್ಷಾಂತರ ವರ್ಷಗಳ ಅವಧಿಯಲ್ಲಿ ಭೂಮಿಯ ಆಳದಲ್ಲಿ ರೂಪುಗೊಂಡಿದೆ. ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇವು ರೂಪುಗೊಳ್ಳಲು ಲಕ್ಷಾಂತರ ವರ್ಷಗಳು ಬೇಕಾಗುತ್ತವೆ. ಈಗ ಪರಿಮಿತ ಪೂರೈಕೆ. ಪೆಟ್ರೋಲಿಯಂ ಉತ್ಪನ್ನಗಳು ಅತಿಯಾಗಿ ಬಳಸಿದರೆ ಇವು ಖಾಲಿಯಾಗುತ್ತವೆ. ಅಂದರೆ ಪೆಟ್ರೋಲಿಯಂ ಉತ್ಪನ್ನಗಳು ಮಿತವಾಗಿ ಇರುವುದರಿಂದ ಮಿತವಾಗಿ ಬಳಸಬೇಕಾಗುತ್ತದೆ. ಈಗ ಮುಂದೆ ನೋಡೋಣ. ಪರ್ಯಾಯ ಮತ್ತು ಸ್ವಚ್ಛ ಇಂಧನಗಳು. CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಅದೇ ಸಿಂಪೀಡಿತ ನೈಸರ್ಗಿಕ ಅನಿಲ, ಕಡಿಮೆ ಹೊಗೆಯನ್ನು ಹೊರಸೂಸುತ್ತವೆ ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡುತ್ತವೆ. ಮುಂದೆ ಇನ್ನೊಂದು ಇದೆ, ಅದೇ LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಇದು ಸಹ CNG ತರಹದ್ದೇ. ಅದರ ಮುಂದೆ ವಿದ್ಯುತ್ ಶಕ್ತಿ. ಈಗ EV ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್, ವಿದ್ಯುತ್ ವಾಹನಗಳು ಮತ್ತು ಮೆಟ್ರೋ ರೈಲುಗಳಲ್ಲಿ ಬಳಸಲಾಗುತ್ತದೆ ಅದೇ ವಿದ್ಯುತ್ ಶಕ್ತಿಯನ್ನು. ಮುಂದೆ ನೋಡೋಣ. ಮಾನವ ಪ್ರಾಣಿ ಶಕ್ತಿ. ಸೈಕಲ್ಗಳು, ರಿಕ್ಷಾಗಳು ಮತ್ತು ಗಾಡಿಗಳು ಇವು 100% ಅಂದರೆ 100%ದಷ್ಟು ಮಾಲಿನ್ಯ ರಹಿತ ಇವು ವಾಹನಗಳಾಗಿವೆ. ವಿದ್ಯಾರ್ಥಿಗಳೇ, ಈಗ ಈ ಪಠ್ಯಕ್ರಮದ ಆಧಾರಿತವಾಗಿ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ಇಲ್ಲಿ ರಚಿಸಿದ್ದೇವೆ. ಅದರಲ್ಲಿ 1ನೆಯ ಪ್ರಶ್ನೆಯನ್ನು ನೋಡೋಣ. ನೀವು 1ನೆಯ ಪ್ರಶ್ನೆಯನ್ನು ನಾನು ಹೇಳಿದ ನಂತರ ವಿಡಿಯೋವನ್ನು ಪಾಸ್ ಮಾಡಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿ ಮತ್ತು ನಿಮ್ಮ ಆಯ್ಕೆಯನ್ನು ಚೆಕ್ ಮಾಡಿಕೊಳ್ಳಿ. 1ನೆಯ ಪ್ರಶ್ನೆಯನ್ನು ನೋಡಿದರೆ, ವಿಭಿನ್ನ ದೇಶಗಳ ನಡುವೆ ಸುದೀರ್ಘ ದೂರದ ಪ್ರಯಾಣಕ್ಕಾಗಿ ಯಾವ ಸಾರಿಗೆ ವಿಧಾನವನ್ನು ಅತ್ಯಂತ ವೇಗವಾದದ್ದು ಎಂದು ಪರಿಗಣಿಸಲಾಗಿದೆ? ಅದರಲ್ಲಿ ಆಯ್ಕೆ ಎ ಅದೇ ರೈಲ್ವೆ ಸಾರಿಗೆ, ಬಿ ರಸ್ತೆ ಸಾರಿಗೆ, ಸಿ ವಾಯು ಸಾರಿಗೆ, ಡಿ ಜಲ ಸಾರಿಗೆ. ಎಸ್ ವಿದ್ಯಾರ್ಥಿಗಳೇ, ನಿಮ್ಮ ಆಯ್ಕೆ ಅದು ಸಿ ವಾಯು ಸಾರಿಗೆ ಆಗಿದ್ದರೆ ವೆರಿ ಗುಡ್, ನೀವು ಸರಿಯಾದ ಉತ್ತರವನ್ನು ನೀಡಿದ್ದೀರಿ. ಈಗ 2ನೆಯ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ವಾಯು ಮಾಲಿನ್ಯವನ್ನು ಉಂಟು ಮಾಡದ ಪರಿಸರ ಸ್ನೇಹಿ ಸಾರಿಗೆ ಸಾಧನವಾಗಿದೆ? ಉಂಟು ಮಾಡದ, ಇದರಲ್ಲಿ ಡೀಸೆಲ್ ಬಸ್, ಬಿ ಸೈಕಲ್, 3ನೇಯದ್ದಾಗಿ ಮೋಟಾರ್ ಬೈಕ್, 4ನೇಯದ್ದಾಗಿ ಹಾವಿಯ ಇಂಜಿನ್ ರೈಲು. ವಿದ್ಯಾರ್ಥಿಗಳೇ, ನಿಮ್ಮ ಉತ್ತರ ಸೈಕಲ್ ಆಯ್ಕೆ ಬಿ ಆಗಿದ್ದಲ್ಲಿ ವೆರಿ ಗುಡ್, ಇದು ಸರಿಯಾದ ಉತ್ತರ. ಈಗ ಮುಂದೆ 3ನೆಯ ಪ್ರಶ್ನೆಯನ್ನು ನೋಡೋಣ. ಅದೇ ಜಲಾಂತರ್ಗಾಮಿಗಳು ಅಂದರೆ ಸಬ್ಮರೀನ್ ಮತ್ತು ಸರಕು ಹಡಗುಗಳು ಅಂದರೆ ಕಾರ್ಗೋ ಶಿಪ್ಸ್ ಯಾವ ಮಾರ್ಗದ ಅಂದರೆ ಯಾವ ವರ್ಗದ ಸಾರಿಗೆಗೆ ಸೇರಿವೆ? ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ಭೂಗತ ಸಾರಿಗೆ. ಇಲ್ಲಿ ನಿಮ್ಮ ಆಯ್ಕೆ ವಿದ್ಯಾರ್ಥಿಗಳೇ ಅದೇ ಜಲ ಸಾರಿಗೆ ಆಗಿದ್ದರೆ ವೆರಿ ಗುಡ್, ನಿಮ್ಮ ಉತ್ತರ ಸರಿಯಾಗಿದೆ. ಈಗ 4ನೆಯ ಪ್ರಶ್ನೆಯನ್ನು ನೋಡೋಣ. ಭಾರೀ ಸರಕುಗಳನ್ನು
ಸಾಗಿಸುವುದನ್ನು ಅತ್ಯಂತ ಸುಲಭಗೊಳಿಸುವ ಮೂಲಕ ಭೂ ಸಾರಿಗೆಯಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ ಆವಿಷ್ಕಾರ ಯಾವುದು? ಅದರಲ್ಲಿ ಆಯ್ಕೆ ಎ ದಿಕ್ಸೂಚಿ, ಆಯ್ಕೆ ಬಿ ಚಕ್ರ, ಆಯ್ಕೆ ಸಿ ಮುದ್ರಣ ಯಂತ್ರ, ಆಯ್ಕೆ ಡಿ ಅದು ದೂರದರ್ಶನ. ಈ ವಿಡಿಯೋವನ್ನು ಪಾಸ್ ಮಾಡಿ ನಿಮ್ಮ ಉತ್ತರವನ್ನು ನೀಡಿ. ವಿದ್ಯಾರ್ಥಿಗಳೇ, ನಿಮ್ಮ ಆಯ್ಕೆ ಅದು ಬಿ ಆಯ್ಕೆ ಚಕ್ರವಾಗಿದ್ದರೆ ವೆರಿ ಗುಡ್, ನಿಮ್ಮ ಆಯ್ಕೆ ಸರಿಯಾದ ಉತ್ತರ. ಐದನೆಯ ಪ್ರಶ್ನೆಯನ್ನು ನೋಡೋಣ. ಐದನೆಯ ಪ್ರಶ್ನೆ, ಕಲ್ಲಿದ್ದಲು, ಕಬ್ಬಿಣದ ಅದಿರು ಮತ್ತು ಕಚ್ಚಾ ತೈಲದಂತಹ ಭಾರೀ ಸರಕುಗಳನ್ನು ಭೂಮಾರ್ಗವಾಗಿ ಸುದೀರ್ಘ ದೂರಕ್ಕೆ ಸಾಗಿಸಲು ಅತ್ಯಂತ ಮಿತವ್ಯಯಕಾರಿ ಸಾರಿಗೆಯ ಸಾಧನ ಯಾವುದು? ಒಂದನೆಯ ಆಯ್ಕೆ ಅದು ಹೆಲಿಕಾಪ್ಟರ್ಗಳು, ಎರಡನೆಯ ಆಯ್ಕೆ ಸರಕು ರೈಲುಗಳು, ಮೂರನೆಯ ಆಯ್ಕೆ ಅದು ಮೋಟಾರ್ ಬೈಕುಗಳು, ನಾಲ್ಕನೆಯ ಆಯ್ಕೆ ವಿಮಾನಗಳು. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ನಿಮ್ಮ ಉತ್ತರ ಅದು ಕಲ್ಲಿದ್ದಲು ಮತ್ತು ಕಬ್ಬಿಣದ ಅದಿರು ಮತ್ತು ಕಚ್ಚಾ ತೈಲದಂತ ಭಾರೀ ಸರಕುಗಳನ್ನು ಸಾಗಿಸಬೇಕಾದರೆ ನಾವು ಇಲ್ಲಿ ಸರಕು ರೈಲುಗಳನ್ನು ಉಪಯೋಗಿಸುತ್ತೇವೆ. ಇದು ಸರಿಯಾದ ಉತ್ತರವಾಗಿದೆ. ಈಗ ಆರನೆಯ ಪ್ರಶ್ನೆಯನ್ನು ನೋಡೋಣ. ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಆಧುನಿಕ ಪರಿಸರ ಸ್ನೇಹಿ ನಗರ ಬಸ್ಗಳಲ್ಲಿ ಸಾಮಾನ್ಯವಾಗಿ ಯಾವ ಇಂಧನವನ್ನು ಬಳಸಲಾಗುತ್ತದೆ? ಆಯ್ಕೆ ಎ ಕಲ್ಲಿದ್ದಲು, ಆಯ್ಕೆ ಬಿ ಸೀಮೆ ಎಣ್ಣೆ, ಆಯ್ಕೆ ಸಿ ಸಿಎನ್ಜಿ ಅಂದರೆ ಸಿಂಪೀಡಿತ ನೈಸರ್ಗಿಕ ಅನಿಲ, ಆಯ್ಕೆ ಡಿ ಅದೇ ಸೌದೆ. ವಿದ್ಯಾರ್ಥಿಗಳೇ, ನಿಮ್ಮ ಆಯ್ಕೆ ಇಲ್ಲಿ ಆಯ್ಕೆ ಸಿ ಅದೇ ಸಿಎನ್ಜಿ ಅಂದರೆ ಸಿಂಪೀಡಿತ ನೈಸರ್ಗಿಕ ಅನಿಲವಾಗಿದ್ದರೆ ವೆರಿ ಗುಡ್, ನಿಮ್ಮ ಉತ್ತರ ಸರಿಯಾಗಿದೆ. ಈಗ ಎಂಟನೆಯ ಪ್ರಶ್ನೆಯನ್ನು ನೋಡೋಣ. ಎಕ್ಸ್ಪ್ರೆಸ್ ವೇಗಳು ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ರಾಜ್ಯ ಹೆದ್ದಾರಿಗಳು ಯಾವ ಸಾರಿಗೆ ಜಾಲಕ್ಕೆ ಸೇರಿವೆ? ಎ ಜಲಮಾರ್ಗಗಳು, ಬಿ ವಾಯು ಮಾರ್ಗಗಳು, ಸಿ ರಸ್ತೆ ಮಾರ್ಗಗಳು, ಡಿ ರೈಲು ಮಾರ್ಗಗಳು. ವಿದ್ಯಾರ್ಥಿಗಳೇ, ನಿಮ್ಮ ಆಯ್ಕೆ ಇಲ್ಲಿ ಅದು ಸಿ ರಸ್ತೆ ಮಾರ್ಗಗಳಾಗಿದ್ದರೆ ವೆರಿ ಗುಡ್, ನೀವು ಸರಿಯಾದ ಉತ್ತರವನ್ನು ನೀಡಿದ್ದೀರಿ. ಈಗ ಒಂಬತ್ತನೆಯ ಪ್ರಶ್ನೆಯನ್ನು ನೋಡೋಣ. ಬಿಸಿಲಿನಿಂದ ಕೂಡಿದ ಮರುಭೂಮಿ ಪ್ರದೇಶಗಳಲ್ಲಿ ಪ್ರಯಾಣಿಸುವ ಸಾಮರ್ಥ್ಯದಿಂದಾಗಿ ಸಾಂಪ್ರದಾಯಿಕವಾಗಿ ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ? ಆಯ್ಕೆ ಎ ಕುದುರೆ, ಬಿ ಒಂಟೆ, ಸಿ ಚಾಮರಿ ಮೃಗ ಅಂದರೆ ಚೌರಿ ಮೃಗ, ಡಿ ಆಯ್ಕೆ ಅದೇ ಆನೆ. ವಿದ್ಯಾರ್ಥಿಗಳೇ, ನಿಮ್ಮ ಆಯ್ಕೆಯಲ್ಲಿ ಬಿ ಆಯ್ಕೆ ಅದು ಒಂಟೆ ಆಗಿದ್ದರೆ ವೆರಿ ಗುಡ್, ನೀವು ಸರಿಯಾದ ಆಯ್ಕೆಯನ್ನು ನೀಡಿದ್ದೀರಿ. ಈಗ ಹತ್ತನೆಯ ಪ್ರಶ್ನೆಯನ್ನು ನೋಡೋಣ. ಭಾರತದ ಹೈಸ್ಪೀಡ್ ಪ್ರಯಾಣಿಕ ರೈಲು ಸೇವೆಯಾಗಿದ್ದು ಅದರ ಅಧಿಕೃತ ಹೆಸರಿನಲ್ಲಿ ಭಾರತ್ ಎಂಬ ಪದವನ್ನು ಹೊಂದಿರುವ ಈ ರೈಲು ಯಾವುದು? ಅದೇ ತೇಜಸ್ ಎಕ್ಸ್ಪ್ರೆಸ್, ವಂದೇ ಭಾರತ್ ಎಕ್ಸ್ಪ್ರೆಸ್, ರಾಜಧಾನಿ ಎಕ್ಸ್ಪ್ರೆಸ್, ಅಮೃತ್ ಭಾರತ್ ಎಕ್ಸ್ಪ್ರೆಸ್. ವಿದ್ಯಾರ್ಥಿಗಳೇ, ಈ ಉತ್ತರ ಬಿ ಅದೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿದೆ. ಈ ಉತ್ತರವನ್ನು ನೀವು ನೀಡಿದರೆ ವೆರಿ ಗುಡ್. ಇಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಅದೇ ನವೋದಯ ಮತ್ತು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಪೂರ್ವ ತರಬೇತಿ 1 ವರ್ಷದ ದೀರ್ಘಾವಧಿ ಕಾಲದ ಆನ್ಲೈನ್ ಲೈವ್ ಇಂಟರಾಕ್ಟಿವ್ ಕ್ಲಾಸಸ್ ಗಳನ್ನು ನಾವು ಕೇವಲ 3,000 ರೂಪಾಯಿಗಳಲ್ಲಿ ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಈ ಲೈವ್ ಇಂಟರಾಕ್ಟಿವ್ ಕ್ಲಾಸ್ಗಳನ್ನು ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್, ಈ ಆಪ್ ಪ್ಲೇ ಸ್ಟೋರಿನಲ್ಲಿ ಲಭ್ಯ. 5 ಸ್ಟಾರ್ ರೇಟಿಂಗ್ ಹೊಂದಿರುವ ಆಪ್. ಈ ಆಪಿನಲ್ಲಿ ಲೈವ್ ಕ್ಲಾಸಸ್ ಗಳನ್ನು ತೆಗೆದುಕೊಳ್ಳಲಾಗುವುದು. ವಿದ್ಯಾರ್ಥಿಗಳೇ, ಲೈವ್ ಕ್ಲಾಸಸ್ ಮತ್ತು ಇಂಟರಾಕ್ಟಿವ್ ಸೆಷನ್ಸ್ ಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496 ಗೆ. ಧನ್ಯವಾದಗಳು.